ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಈ ವ್ಲಾಗ್ನಲ್ಲಿ ಒಂದು ಡ್ರೆಸ್ ತೊಗೊಂಡೈತೆ, ಸ್ವಲ್ಪ ಶಾಪಿಂಗ್ ಮಾಡಿದ್ದೆಲ್ಲ ಶೇರ್ ಮಾಡೋಣ ಅಂತ ಹೇಳಿ, ಹಾಗೆ ಅದ್ರ ಜೊತೆಗೆ ಸೀಟ್ ಸೈಕ್ಲಿಂಗ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಒಂದು ಡ್ರೆಸ್ ತಂದಿದ್ದೆ ಆ್ಯಂಡ್ ಸ್ವಲ್ಪ ದುಪಟ್ಟ ತೊಗೊಂಡಿದ್ದೆ. ಸೊ ಡ್ರೆಸ್ ತೋರಿಸಿರಲಿಲ್ವ, ಸೊ ಅದನ್ನ ಶೇರ್ ಮಾಡೋಣ ಅಂತ ಹೇಳಿ ತೊಗೊಂಡೆ. ಸೊ ಓಪನ್ ಮಾಡಿರಲಿಲ್ಲ, ಶಾಪಿಂದ ತೊಗೊಂಬಂದು ಹಾಗೆ ಇಟ್ಟಿದ್ದೆ. ನಾರ್ಮಲ್ ಕಾಟನ್ ಡ್ರೆಸ್ಸಸ್ ಬರುತ್ತಲ್ಲ, ಸೊ ಅಂಬ್ರೆಲಾ ಡ್ರೆಸ್ ಥರ. ಸೊ ಈ ಥರದ್ದೊಂದಿತ್ತು ಸೈಡ್ ಕಟ್ ಕುರ್ತಿ, ಬಟ್ ಇದು ಅಂಬ್ರೆಲಾ ಥರ ಅಲ್ವಾ, ಆ್ಯಂಡ್ ಸ್ವಲ್ಪ ಡಾರ್ಕ್ ಇದೆ. ಸೊ ಇದಿರಲಿ ಅಂತ ಹೇಳಿಬಿಟ್ಟು ತಗೊಂಡೆ. ಸೊ ಇದು ಕೂಡ ನೋಡಿ ಎಲ್ ಸೈಜಸ್ ಸಿಕ್ಕಿದೆ. ಸೈಜಸ್ ಸಿಕ್ಕಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ, ಬಿಕಾಸ್ ಅದು ತುಂಬ ಲಾರ್ಜ್ ಇರುತ್ತಲ್ಲ ಎಲ್ ಸೈಜ್, ಅದು ನಮ್ಮ ಅಡ್ಜಸ್ಟ್ಮೆಂಟ್ಗೆ. ನಾವು ಆಫ್ ಡ್ರೆಸ್ ಪೂರ್ತಿ ಸ್ಲೀವ್ ಅಷ್ಟಿದೆ ಅಂದರೆ ನಾನು ಅರ್ಧ ಅದರಲ್ಲಿ ಸ್ಟಿಚ್ ಮಾಡಿಸ್ಬೇಕಾಗುತ್ತೆ, ಆಲ್ಟರ್ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಅಷ್ಟು ಡ್ರೆಸ್ ಅವಶ್ಯಕತೆಯೇ ನನಗಿರೋದಿಲ್ಲ ಆ ಥರ. ಆ್ಯಂಡ್ ಸೈಜಸ್ ಸಿಗೋದಿಲ್ಲ ನಮಗೆ, ಆ್ಯಂಡ್ ಸಿಕ್ಕರೆ ಅದರಲ್ಲಿ ಚೆನ್ನಾಗಿರಲ್ಲ, ಅಥವಾ ದೊಡ್ಡ ಸೈಜ್ನಲ್ಲಿ ತೊಗೊಂಡ್ರೆ ಈ ರೀತಿ ಆಲ್ಟರ್ ಮಾಡಿಸ್ಬೇಕಾಗತ್ತೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಮಾತ್ರ ನನ್ನ ಸೈಜ್ ಡ್ರೆಸ್ಸಸ್ ಸಿಗುತ್ತೆ, ಅಥವಾ ನಾರ್ಮಲ್ ಶಾಪಲ್ಲಿ ತೊಗೊಂಡ್ರೆ ಸಿಗೋದಿಲ್ಲ. ಸೊ ಇದೊಂಥರ ಸಿಲ್ವರ್ ಪ್ರಿಂಟ್ಸ್ ಥರ ಇದೆ ಇದ್ರ ಮೇಲೆ. ಸೊ ಅದು ಪೆಟ್ಟನ್ನ ತೋಟದ ಮನೆಯಿಂದ ಕರ್ಕೊಂಡು ಬಂದಿದ್ದೀವಿ. ಸೊ ಅದೇನು ಮಾಡ್ತಾಯಿದೆ ಅಂತ ಹಾಗೆ ನೋಡ್ತಾ ಇದ್ದೀನಿ, ಬಿಕಾಸ್ ಏನಾದರೂ ಸಣ್ಣ ಕೆಲಸ ಮಾಡ್ತಾ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿರ್ಬೇಕಲ್ವ ಅದ್ರ ಹತ್ರ, ಅದಕ್ಕೆ. ಆ್ಯಂಡ್ ಡ್ರೆಸ್ ಈ ಥರ ಇದೆ, ಮುಂದೆ ಮಿರರ್ ವರ್ಕ್ ಥರ ಡಿಸೈನ್ ಇದೆ. ಆ್ಯಂಡ್ ಆಲ್ ಓವರ್ ಡ್ರೆಸ್ ಆ ಥರ ಸಿಲ್ವರ್ ಪ್ರಿಂಟ್ ಬಂದಿದೆ ಬ್ಲೂ ಡ್ರೆಸ್ ಮೇಲೆ. ಆ್ಯಂಡ್ ನಾರ್ಮಲ್ ಪ್ಯಾಂಟ್ ಕೂಡ ಪ್ಲೇನ್ ಪ್ಯಾಂಟ್ ಬಂದಿದೆ, ಪೆನ್ಸಿಲ್ ಕಟ್ ಥರ ಪ್ಯಾಂಟ್. ಆ್ಯಂಡ್ ಇದೆಲ್ಲದನ್ನೂ ತೊಗೊಂಡೋಗಿ ಟೈಲರ್ ಹತ್ರ ಆಲ್ಟರ್ ಮಾಡಿಸ್ಕೊಂಡು ಬರಬೇಕು, ಅಂದರೆ ನನ್ನ ಸೈಜ್ಗೆ ಇಡಿಸ್ಕೊಂಡು ತೊಗೊಂಡು ಬರಬೇಕು. ಸೊ ದುಪ್ಪಟ್ಟ ಯಾವ ಥರ ಇದೆ ಅಂದರೆ ಡಬಲ್ ಶೇಡ್, ಅದು ವೇಲ್ ಮತ್ತು ವೇಲ್ ಅಂತೀನಿ, ಪ್ಯಾಂಟ್ ಕಲರ್ ಮತ್ತು ಕುರ್ತಿ ಕಲರ್ ಎರಡು ಮಿಕ್ಸ್ ಥರ ಒಂಥರ ಶೇಡ್ ಬಂದು ಅದ್ರ ಮೇಲೆ ಸಣ್ಣ ಸಣ್ಣ ಮಿರರ್ ಡಿಟೈಲಿಂಗ್ ಥರ ಇದೆ. ಸೊ ಒಂದು ಕ್ಲೋಸಪ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಅದರಲ್ಲಿ ನೋಡಿ. ಸೊ ನಾನು ಮುಂಚೆ ತುರುವೇಕೆರೆಯಲ್ಲಿ ಅಂದರೆ ಟೌನ್ನಲ್ಲಿ ತಗೊಳ್ತಾನೆ ಇರಲಿಲ್ಲ ಡ್ರೆಸ್ಸಸ್ನ, ಆನ್ಲೈನಲ್ಲಿ ತೊಗೊಳ್ತಿದ್ದೆ, ಅಥವಾ ನಾನು ಊರಿಗೋದ ಕುಣಿಗಲ್ನಲ್ಲಿ ತೊಗೊಳ್ತಿದ್ದೆ. ಈ ನಡುವೆ ಅಷ್ಟೇ ತೊಗೊಳ್ತಾ ಇರೋದು ನಾನು ಎಲ್ಲಿ ಡ್ರೆಸ್ಸಸ್ಗಳನ್ನ ತುರುವೇಕೆರೆಯಲ್ಲಿ, ಬಿಕಾಸ್ ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಇಲ್ಲಿ. ಸೊ ಇವಾಗ ಒಂದೊಂದು ಅಂಗಡಿನ ಎಕ್ಸ್ಪ್ಲೋರ್ ಮಾಡ್ತಾ ತಗೊಳ್ತಾ ಇದ್ದೀನಿ. ಸೊ ನಾನೊಂದು ತಮ್ಮನೇಲಿಗೆ ಫೋಟೋ ತೆಗೆಯೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ, ಆ್ಯಂಡ್ ನನ್ನ ಡ್ರೆಸ್ ಇಟ್ಟರೆ ಸಾಕು ಎಳ್ಕೊಂಡು ಹೋಗ್ಬಿಟ್ಟು ಒಳಗಡೆ ಇಡೋದು, ಆ ರೀತಿ ಮಾಡ್ತಾಯಿದ್ದೆ. ಆ್ಯಂಡ್ ಅದ್ರ ಜೊತೆಗೆ 2 ದುಪ್ಪಟ್ಟ ತೊಗೊಂಡು ಬಂದಿದ್ದೆ. ನಿನ್ನೆ ಹೋದಾಗ ಟೌನ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ನಾನು ಕುರ್ತೀಸ್ ತೊಗೊಂಡಿದ್ನಲ್ಲ, ಅವಕ್ಕೆ ಯಾವತ್ತೂ ಲೆಗ್ಗಿನ್ ಸಿಕ್ತು, ಬಟ್ ಆ ಶೇಡಲ್ಲಿರೋ ವೇಲ್ಗಳು ಸಿಕ್ಕಿರಲಿಲ್ಲ. ಸೊ ಇದು ವೇಲ್ ಯಾವ ರೀತಿ ಅಂದರೆ ಮಾರ್ಬಲ್ ಇದು ಬರುತ್ತೆ, ಅಂದರೆ ನೀಟಾಗಿ ಕೂರ್ತವೆ ವೇಲ್ಗಳು, ಆ ಥರದ್ದು ಒಂದು ವೈಟ್ ಮತ್ತು ಒಂದು ಮೆರೂನ್ ಶೇಡ್ನಲ್ಲಿ ತಗೊಂಡು ಬಂದೆ. ಸೊ ಇನ್ನೂ ಓಪನ್ ಏನು ಮಾಡಿರಲಿಲ್ಲ ನಾನು, ಸೊ ಕವರ್ನಲ್ಲಿ ಹಾಗೆ ಇಟ್ಟಿದ್ನಲ್ಲ, ಸೊ ಹಾಗೆ ತೋರಿಸ್ದೆ. ಸೊ ಇವಾಗ ಸೀಟ್ ಸೈಕ್ಲಿಂಗ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಏನು ಗೊತ್ತಾ, ಏನೇನು ಬೇಕು ಅದಕ್ಕೆ ಅಂತ ಅಂದರೆ, ವಾಟರ್ಮೆಲನ್ ಸೀಡ್ಸ್ ಏನು ಬೇಕಾಗಲ್ಲ ಇದಕ್ಕೆ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸೆಸಮಿ ಸೀಡ್ಸ್ ಅಂದರೆ ನಾರ್ಮಲ್ ಬಿಳಿ ಎಳ್ಳು ಬರುತ್ತಲ್ಲ, ಕಪ್ಪೆಳ್ಳಾದರೂ ಆಯಿತು, ಅದಾದರೂ ಆಯಿತು, ಅಥವಾ ಅದ್ರ ಜೊತೆಗೆ ಫ್ಲ್ಯಾಕ್ಸ್ ಸೀಡ್, ಇವು 4 ಬೇಕಾಗುತ್ತೆ. ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಆ್ಯಂಡ್ ಅಗಸೆ ಬೀಜ, ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು, 4ರಲ್ಲಿ 1. ಸೊ ಇದನ್ನೇನೆಂದರೆ ಅವು 3 ಹಾಗೆ ತಗೊಳ್ಬೋದು. ಸೂರ್ಯಕಾಂತಿ ಹೂವದ ಬೀಜ ಮಾತ್ರ ಸ್ವಲ್ಪ ಹುರ್ಕೊಳ್ಬೇಕು, ಬಿಕಾಸ್ ಅದು ಹಸಿ ತಿನ್ನೋಕಷ್ಟು ಚೆನ್ನಾಗಿರಲ್ಲ. ಸೊ ಆ್ಯಂಡ್ ಚೆನ್ನಾಗಿರೋದಕ್ಕಿಂತ ಅದನ್ನ ಆ್ಯಕ್ಚುಲಿ ಹಾಗೆ ಕನ್ಸ್ಯೂಮ್ ಮಾಡಬೇಕಾಗಿರೋದು. ಇನ್ನು ಮಿಕ್ಕಿದ್ದ 3 ಸೀಡ್ಸ್ನೇನು ಹುರಿಯೋಂಗಿಲ್ಲ, ಇದನ್ನು ಹುರ್ಕೊಳ್ಬೇಕು ಅಷ್ಟೇ. ನಾನು ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ತಿನ್ನೋದನ್ನ ಸ್ಟಾರ್ಟ್ ಮಾಡಿದ್ದೀನಿ, ಬಿಕಾಸ್ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಆಮೇಲೆ ಏನು ಗೊತ್ತಾ, ಪಂಪ್ಕಿನ್ ಸೀಡ್ಸ್ ತಿನ್ನೋದ್ರಿಂದ ಅಷ್ಟು ಹೇರ್ ಫಾಲ್ ಆಗೋಲ್ಲ, ಕಂಟ್ರೋಲ್ ಆಗುತ್ತೆ. ಸೊ ನನಗೆ ಅನಿಸಿರೋ ಪ್ರಕಾರ, ಆ್ಯಂಡ್ ಬಾಡಿ ವೈಸ್ ಕೂಡ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಓವರಾಲ್ ಹೆಲ್ತ್ಗೆ ಒಳ್ಳೆಯದಲ್ವಾ. ಸೊ ಅದನ್ನ ಹೇಗೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಫ್ಲ್ಯಾಕ್ಸ್ ಸೀಡ್ ತೊಗೊಂಡಿದ್ದೀನಿ, ಅಗಸೆ ಬೀಜ ಬರುತ್ತಲ್ಲ, ಸೊ ಅದನ್ನ 1 ಸ್ಪೂನ್ ಅಗಸೆ ಬೀಜ ತೊಗೊಳ್ತಾ ಇದ್ದೀನಿ, ಆ್ಯಂಡ್ ಇನ್ನೊಂದು ಸ್ಪೂನು ಪಂಪ್ಕಿನ್ ಸೀಡ್ಸ್ ತೊಗೊಳ್ತಾ ಇದ್ದೀನಿ. ಇದನ್ನ ಹೇಗೆ ಮಾಡಬೇಕು ಅಂದರೆ,
ಪೀರಿಯಡ್ಸ್ ಆದ ಫಸ್ಟ್ ಡೇಯಿಂದ ನೆಕ್ಸ್ಟ್ 15 ಡೇಸ್ವರೆಗೂ ಡೈಲಿ 1 ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಮತ್ತು ಫ್ಲಾಕ್ಸ್ ಸೀಡ್ನ 15 ಡೇಸ್ವರೆಗೂ ತೊಗೋಬೇಕು. ಸೊ ಪೀರಿಯಡ್ಸ್ ಅದು ಈ 15 ಡೇಸ್ ಆದಮೇಲೆ ಆಮೇಲೆ ನೆಕ್ಸ್ಟು ಸೆಸಮಿ ಸೀಡ್ಸ್ ಬರುತ್ತಲ್ಲ ಅದು, ಅಂದರೆ ಬಿಳಿ ಎಳ್ಳು ಬರುತ್ತಲ್ಲ ಅದು, ಮತ್ತು ಸನ್ಫ್ಲವರ್ ಸೀಡ್ಸು ಅದನ್ನು ಕಾಂಬಿನೇಷನ್ ಆಗಿ ನೆಕ್ಸ್ಟ್ ಪೀರಿಯಡ್ಸ್ ಆಗೋವರೆಗೂ 15 ಡೇಸ್ ಅದನ್ನು ತಗೊಳ್ಬೇಕು ಆ ಥರ. ಸೊ ನೀವು ಬೇಕಿದ್ದರೆ ಸೀಡ್ಸ್ ಮಿಕ್ಸ್ ಬರುತ್ತೆ ಪ್ಯಾಕಲ್ಲೇ ರೆಡಿ, ಸೊ ಅದನ್ನೂ ತಗೊಳ್ಬೋದು. ಅಂದರೆ ಸೀಡ್ ಸೈಕ್ಲಿಂಗ್ ಮಾಡೋದಾದರೆ ಮಾತ್ರ ಈ ಥರ ಕನ್ಸ್ಯೂಮ್ ಮಾಡಬೇಕು. ಫಸ್ಟ್ 15 ಡೇಸ್ ಇದು ಆ್ಯಂಡ್ ನೆಕ್ಸ್ಟ್ 15 ಡೇಸ್ ಆ ಸೀಡ್ಸ್ ಆ ಥರ. ಸೊ ನಾನು ಎಲ್ಲನೂ ಯಾಕೆ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಅಂದರೆ ಲೈಕ್ ತೋರಿಸೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಹಾಗೆ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಏನಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಸೊ ಅವ್ರಿಗೇನಾದರೂ ಯೂಸ್ ಆಗುತ್ತೆ ಅಂದರೆ ನೀವು ಈ ಥರ ಸೀಡ್ ಸೈಕ್ಲಿಂಗ್ ಮಾಡ್ಬೋದು. ಹಾಗೆ ತಿನ್ನೋದ್ರಿಂದ ಬೆನಿಫಿಟ್ಸ್ ಸಿಗುತ್ತೆ. ಬಟ್ ಹಾರ್ಮೋನಲ್ ಅಂದರೆ ನೀಟಾಗಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ಹಾರ್ಮೋನ್ಸ್ ಎಲ್ಲ ಈ ಥರ ಸೀಡ್ ಸೈಕ್ಲಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಿರೋ ಪ್ರಕಾರ ಆ ಥರ ಹೇಳ್ತಾರೆ. ಫ್ಲ್ಯಾಕ್ಸ್ ಸೀಡ್ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಅನಿಸುತ್ತೆ, ಬಿಕಾಸ್ ಅದೊಂಥರ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪನೇ ಸ್ಟಾರ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಕೊಳ್ಬೋದು. ಸೊ ಹೆಲ್ತ್ ವೈಸ್ ತುಂಬ ಒಳ್ಳೆಯದು, ಹಾರ್ಮೋನ್ಸ್ಗೆ, ಹೇರ್ಗೆ, ಸ್ಕಿನ್ಗೆ ಇಷ್ಟಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ನಾನು ಡೈಲಿ ತೊಗೊಳ್ತೀನಿ. ನಾನು ಹೇಳಿದ್ನಲ್ಲ ಮಿಕ್ಸ್ ಮಾಡಿ ಕೂಡ ಇಟ್ಕೊಳ್ಬೋದು, ಅಥವಾ ನಾವು ಹೀಗೆ ಸೈಕ್ಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ರೀತಿ ತಗೊಳ್ಬೋದು. ಆ್ಯಂಡ್ ಮಿಕ್ಸ್ ಅಂದರೆ ಇದು ಪ್ಯಾಕ್ಸಲ್ಲಿ ಸಿಗುತ್ತೆ, ನಾರ್ಮಲ್ ಗ್ರೋಸರಿ ಸ್ಟೋರ್ಸ್ನೆಲ್ಲ ಸಿಗುತ್ತೆ ಇದೆಲ್ಲ ಫ್ಲ್ಯಾಕ್ಸ್ ಸೀಡ್ ಇದೆಲ್ಲ. ಸೊ ಫ್ಲ್ಯಾಕ್ಸ್ ಸೀಡನ್ನ ನಾವು ಹೇರ್ ಜೆಲ್ ಕೂಡ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಪಂಪ್ಕಿನ್ ಸೀಡ್ಸ್ನ ನಾರ್ಮಲ್ ಹಾಗೆ ತಿನ್ನೋದು ಈ ಥರ. ಆ್ಯಂಡ್ ಸ್ನ್ಯಾಕ್ ರೀತಿಯೂ ತಿನ್ಬೋದು, ಅಥವಾ ಬೆಳಗ್ಗೆ ಎದ್ದಾಗ ಒಂದು ಗ್ಲಾಸ್ ವಾರ್ಮ್ ವಾಟರ್ ಕುಡಿದು ಅವಾಗ ಬೇಕಾದರೂ ತಿನ್ಬೋದು. ನಿಮ್ಮ ಇಷ್ಟ. ಅದ್ರ ಜೊತೆಗೆ ಬೇಕಿದ್ದರೆ ಬೆರೀಸ್ ಏನಾದರೂ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡು ಬೇಕಾದ್ರೂ ತಿನ್ಬೋದು. ಟೇಸ್ಟ್ ನಿಮಗೆ ಮಿಕ್ಸಲ್ಲಿ ತಿನ್ನೋಕ್ಕೆ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ. ಸೊ ಇದು ಇನ್ಫಾರ್ಮೇಷನ್ ಅಷ್ಟೇ. ಆ್ಯಂಡ್ ಊಟಕ್ಕೆ ಸ್ವಲ್ಪ ಮುದ್ದೆ ಆ್ಯಂಡ್ ಸೊಪ್ಪಿನ ಕಾಳು ಮಾಡಿದ್ದೆ, ಅಂದರೆ ಬಸ್ಸಾರು ಮಾಡಿ ಸೊಪ್ಪಿನ ಪಲ್ಯ ಮಾಡಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಎಗ್. ಇವತ್ತಿಂದು ಊಟ ಇದು. ಸೊ ಊಟ ಮಾಡಿದ್ದಾದಮೇಲೆ ಪಾಪುನ ಇಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಕರ್ಕೊಂಡು ಬಂದಿದ್ದರೆ. ಅಜ್ಜಿ ಮನೆ ಅಂದರೆ ನಮ್ಮ ನೇಬರ್ಸ್ ಇಲ್ಲೇ ಪಕ್ಕದಲ್ಲಿ. ಸೊ ಅವ್ರ ಮನೆಯಲ್ಲಿ ಕುರಿಗಳಿದ್ದಾವೆ. ಸೊ ಅವರು ಹೊರಗಡೆ ಬಿಟ್ಟಿದ್ರು ಅವನ್ನು, ಅಂದರೆ ಶೆಡ್ನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇವತ್ತು ಹೊರಗಡೆ ಬಿಟ್ಟಿದ್ರಲ್ಲ, ಪಾಪು ಕುರಿಮರಿ ಎಲ್ಲ ನೋಡಿ ಆಟ ಆಡ್ತಾನೆ ಅಂತ ಹೇಳಿಬಿಟ್ಟು ಅವ್ರ ಮನೆ ಹತ್ರ ಕರ್ಕೊಂಡು ಬಂದಿದ್ದೆ. ಅವನು ಹೋಗಿದ ತಕ್ಷಣ ಎಲ್ಲ ದೂರ ಓಡೋಗ್ತಾ ಇದ್ವು. ಅವ್ನಿಗೇನಂದರೆ ಚಿಕ್ಕ ಮರಿ ಬೇಕಿತ್ತು ಆಟ ಆಡೋದಕ್ಕೆ, ಬಟ್ ಅದು ಅವ್ರ ಅಮ್ಮನಿಂದನೇ ಓಡೋಗ್ತಾ ಇತ್ತು. ಸೊ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಎಲ್ಲವನ್ನೂ ನೋಡ್ದ. ಆ್ಯಂಡ್ ಒಂದು 10 ಮಿನಿಟ್ಸ್ ಆಟ ಆಡ್ದ ಅಷ್ಟೇ. ಆಮೇಲೆ ಅದು ಕೂಡ ಬೇಜಾರಾಯಿತು ಅವನಿಗೆ, ಬಿಕಾಸ್ ಕೈಗೆ ಸಿಗ್ತಿರ್ಲಿಲ್ಲ ಅಲ್ವಾ. ಅದಾದಮೇಲೆ ಮನೆ ಹತ್ರ ಕರ್ಕೊಂಡು ಬಂದೆ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡ. ಆ್ಯಂಡ್ ಅವನಿಗೂ ಕೂಡ ಮೈಂಡ್ ಫ್ರೆಶ್ ಆದಂಗೆ ಆಯಿತು. ಅಯ್ಯೋ, ಇಲ್ಲ ಆ ಪಾಪು ಕೊಡ್ತೀಯಾ? ಕೊಡು ಕೊಡು ಪಾಪು ಕೊಡು. ಹಂಗನ್ಬೇಕು ನೀನೇ. ಹಂಗೈತೆ, ಚೆನ್ನಾಗೈತಾ? ತಿನ್ನು. ಈ ಕಡೆ ನೋಡು, ಈ ಕಡೆ ನೋಡು, ಚೆನ್ನಾಗೈತಾ? ಸೊ ಮೊಟ್ಟೆಗಳು ಬೇಯಿಸೋಣ ಅಂತ ಬಂದೆ. ಪಾಪುಗೊಬ್ಬಂಗೆ ಒಂದು ನಾಟಿ ಮೊಟ್ಟೆ ಹಾಕಿದ್ದೀನಿ. ನಮಗೆಲ್ಲ ನಾರ್ಮಲ್ ಫಾರ್ಮ್ ಮೊಟ್ಟೆನೇ ಗ್ರೋಸರಿ ಸ್ಟೋರ್ನಲ್ಲಿ ತರ್ತೀವಲ್ಲ ಅವು. ಅವನಿಗೆ ನಾಟಿ ಮೊಟ್ಟೆ ನಮ್ಮ ತೋಟದಲ್ಲಿದೆ, ತೋಟದ ಮನೆಯಲ್ಲಿ ಕೋಳಿಗಳಿದೆ. ಸೊ ಅಲ್ಲಿಂದ ತೊಗೊಂಡು ಬಂದಿದ್ದು ಪಾಪುಗೆ. ಮುಂಚೆ ಜಾಸ್ತಿ ಕೋಳಿಗಳಿದ್ವು ನಾನು ಪ್ರೆಗ್ನೆನ್ಸಿ ಟೈಮ್ನಲ್ಲಿ, ಆವಾಗ ಡೈಲಿ ಕೂಡ ಅದೇ ಮೊಟ್ಟೆ ಸಿಗ್ತಾಯಿತ್ತು. ಬಟ್ ಇವಾಗ ಒಂದೆರಡು ಇದ್ದಾವೆ ಅಷ್ಟೇ. ಅದಕ್ಕೆ ಪಾಪುಗಿರಲಿ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಒಳ್ಳೇದು ಕೂಡ ಅಲ್ವಾ. ಸೊ ಏನು ಕೆಮಿಕಲ್ಸ್ ಏನೂ ಇರೋದಿಲ್ಲ ಅದರಲ್ಲಿ ಅಂತ ಹೇಳಿ ಅವನಿಗೆ ಕೊಟ್ಟೆ ಅದನ್ನು. ಸೊ ಅವನಿಗೆ ಅಂತ ಒಂದು ವಾಟರ್ಮೆಲನ್ ಎತ್ತಿಟ್ಟಿದ್ದೆ. ಸೊ ಕಟ್ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಅವ್ನಿಗೇನಂದರೆ ಈ ರೀತಿ ಏನಾದರೂ ವಾಟರ್ ಕಂಟೆಂಟ್ ಜಾಸ್ತಿ ಇರೋ ಫ್ರೂಟ್ಸ್ ಇಷ್ಟ. ಸೊ ವಾಟರ್ಮೆಲನ್ ಇತ್ತಲ್ಲ ಕೊಡೋಣ ತಿಂತಾನೆ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವ್ನಿಗೇನಂದರೆ ನಾನು ಈಚೆ ಸಿಪ್ಪೆ ತೆಗೆದುಬಿಟ್ಟು ಕೊಡೋಣ ಅಂತ ಕೊಟ್ಟರೆ ಅವ್ನು ಹಂಗೆ ಇಸ್ಕೊಳ್ಳೋದಿಲ್ಲ. ನಾರ್ಮಲಾಗಿ ನಾವು ಹೇಗೆ ತಿಂತೀವಿ ಅದೇ ರೀತಿ ಕೊಡಲಿ ಅಂತ ಹೇಳಿ ಹಠ ಮಾಡ್ತಾಯಿರ್ತಾನೆ. ಸೊ ಅದು ಕೊಟ್ಟೆ, ತಿಂತಾ ಇದ್ದಾನೆ. ಆ್ಯಂಡ್ ಒಂದು 2 ಪೀಸ್ ತಿಂತಾನೆ ಅಷ್ಟೇ, ಜಾಸ್ತಿನೂ ತಿನ್ನೋದಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋಟದ ಹತ್ರ ಬಂದಿದ್ದೀನಿ. ಇವಾಗ ಏನಂದರೆ ಡೈಲಿ 1 1/2 ಅವರ್ ತೋಟದ ಹತ್ರ ಬಂದುಬಿಡ್ತೀನಿ. ಬೆಳಗ್ಗೆ ಟೈಮ್ ಬೇಗ ತಿಂಡಿ ಎಲ್ಲ ಮಾಡಿ
ಪಾಪುಗೆ ಸ್ವಲ್ಪ ಹಾಲು ಕೊಟ್ಟು ಒಂದು ಕೆಲಸಗಳು ಮುಗಿಸಿ ಮನೆ ಕೆಲಸ ಎಲ್ಲ ಬೇಗ ಎದ್ದೇಳ್ತೀನಲ್ಲ, ಬೇಗ ಮಾಡಿ ತೋಟದ ಹತ್ರ ಬರ್ತೀನಿ ಇವಾಗ. ಮನೆಗೆ ವೀಳ್ಯದೆಲೆ ಬೇಕು ಅಂತ ಹೇಳಿದ್ರು, ಇಲ್ಲೇ ನಮ್ಮ ಗಿಡದಲ್ಲಿ ಬಿಟ್ಟಿರ್ತವೆ. ಸೊ ಅವನ್ನೆಲ್ಲ ಕುಯ್ಕೊಂಡು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಬಿಸಿಲು ಬರ್ತಾಯಿದೆ, ಎಳೆ ಬಿಸಿಲು. ಇನ್ನೂ 7:30 8 ಅಷ್ಟೇ ಇವಾಗ ಟೈಮ್. ಸೊ ಎಲೆ ಎಲ್ಲ ಕುಯ್ಕೊಂಡಿದ್ದಾಯಿತು. ಆ್ಯಂಡ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಡೈಲಿ ಈ ರೀತಿ ಬರೋದ್ರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ ಒಂದೇ ಕಡೆ ಇರೋದಕ್ಕಿಂತ. ಆ್ಯಂಡ್ ಸ್ವಲ್ಪ ಪಪಾಯ ಆ್ಯಂಡ್ ಸೀಬೆಹಣ್ಣುಗಳಿದ್ದಾವೆ, ಅವನ್ನೆಲ್ಲ ಕಿತ್ಕೊಂಡು ಹೋಗಬೇಕು. ಸೊ ಇವಾಗ ಫಸ್ಟು ವೀಳ್ಯದೆಲೆ ತಗೊಂಡೆ ಆ್ಯಂಡ್ ಆ ಕಡೆ ಪಕ್ಕದ ತೋಟಕ್ಕೆ ಹೋಗ್ಬೇಕು, ಅಲ್ಲಿ ಬೇಕು ಅಂದರೆ ಪಪ್ಪಾಯ ಎಲ್ಲ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಮನೆ ಮುಂದೆ ಇರೋ ಪಪ್ಪಾಯ ಗಿಡದಲ್ಲಿ ಒಂದು ಪಪ್ಪಾಯ ಕಾಯಿ ಕಿತ್ಕೊಳ್ಳೋಣ ಅಂತ ಬಂದೆ. ಅದು ನಾನು ಎಷ್ಟೇ ಟ್ರೈ ಮಾಡಿದ್ರೂ ಕಿತ್ಕೊಳ್ಳಿಕ್ಕಾಗಲಿಲ್ಲ. ಸೊ ಬೇಡ ಅಂತ ಸುಮ್ಮನಾದೆ. ಆ್ಯಂಡ್ ಆಮೇಲೆ ಕೀಳಿಸ್ಕೊಂಡೆ. ಕಾಯಿ ಎಂತಕ್ಕೆ ಅಂದರೆ ನಾಳೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದೋಸೆ ಜೊತೆಗೆ ಪಪ್ಪಾಯ ಹಾಕಿ ಕಾಳುಗೊಜ್ಜು ಥರ ಮಾಡ್ತಾರೆ ಚಿಕನ್ ಯೂಸ್ ಮಾಡಿ. ಬಟ್ ನಾನು ಚಿಕನ್ ಯೂಸ್ ಮಾಡ್ದಲೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಬಟ್ ತುಂಬ ಚಿಕ್ಕದು ಬಿತ್ತು, ನನಗೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಬೇಕಿತ್ತು. ಆಮೇಲೆ ಕೀಳಿಸ್ಕೊಂಡ್ರೆ ಆಯಿತು ಅಂತ ಬಂದೆ. ಸೊ ಸಿಕ್ತು. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವ ರೀತಿ ವ್ಲಾಗ್ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ನಲ್ಲಿ. ಸಪೋರ್ಟ್ ಮಾಡ್ತಾ ಇದ್ದ ರೀತಿ. ಆ್ಯಂಡ್ ಯಾರೆಲ್ಲ ವ್ಲಾಗ್ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.